1 जूनपासून शाळा सुरू झाल्या असून 15 जूननंतर नवीन शैक्षणिक वर्ष सुरू होणार आहे। त्यामुळे बेळगावसह जिल्ह्यात शालेय साहित्य खरेदीसाठी गर्दी झाली आहे। गेले 2 दिवसांपासून शहरामध्ये जिल्ह्यातील सर्वच तालुक्यांमध्ये स्कूल बॅग, स्टेशनरी, वह्या, छत्री, शूज आणि गणवेश खरेदीसाठी गर्दी झाली आहे। शहरातील रामदेव गल्ली, गणपती गल्ली, खडे बाजार, शनिवार फूट, पांगुळ गल्ली या ठिकाणी पुस्तकांच्या खरेदीसाठी लोकांची गर्दी दिसून आली। पुस्तक विक्रेते किशोर यांनी त्यांचे मत आमच्या KMM मराठी वृत्तवाहिनीवर शेअर केले। ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಸೇಲೂ ಜಾಸ್ತಿ ಇದೆ ಮುಖ್ಯದಿಂದ ಮತ್ತು ರೇಟ್ ಕಾಂಪಿಟೇಷನ್ ಪ್ಯಾಟರ್ನ್ ಸಿಕ್ಕಾಪಟ್ಟೆ ಇದೆ ಕಾರಣದಿಂದ ಎಲ್ಲ ರೇಟ್ ವ್ಯವಸ್ಥಿತ ಅದ ಅಲ್ಲಿ ಮತ್ತು ಪ್ಲಸ್ ಕ್ವಾಲಿಟಿ ರೇಟ್ ಪ್ಲಸ್ ಕ್ವಾಲಿಟಿ ಎರಡು ನೋಡೋಕೆ ಎಲ್ಲಿ ಸಿಗ್ತದೆ ಅಲ್ಲಿ ಕಸ್ಟಮರ್ ವ್ಯವಹಾರ ಮಾಡೋಕ್ಕದ ಮತ್ತು ಮತ್ತೊಂದೇನದ ರೇಟ್ ಅಂತ ಏನೂ ಬೆಳೆದಿಲ್ಲ ಲಾಸ್ಟ್ ಇದನ್ನ ರೇಟ್ ಅದ ಹಾಗಾಗಿ ಏನದ ಪ್ಯಾಟರ್ನ್ ವ್ಯಾಪಾರ ಫುಲ್ ಅದ ಕಸ್ಟಮರ್ ಫುಲ್ ಐತೆ ಮತ್ತು ಮತ್ತೊಂದೇನಾಗ್ಬಿಟ್ಟಿದೆ ಅಂತ ಹೇಳೋದಂದ್ರೆ ಕೆಲವು ಸ್ಕೂಲ್ನಲ್ಲಿ ಇದು ಬುಕ್ಸ್ ಅದು ಕೊಡ್ತಾ ಇದ್ದಾರೆ ಅಲ್ಲಿ ಯಾರು ಪೇರೆಂಟ್ಸ್ ರೇಟ್ ಗೀಟ್ ಏನೂ ಕೇಳಂಗಿಲ್ಲ ಎಷ್ಟು ಹೇಳಿದ್ರೆ ಅಷ್ಟು ದುಡ್ಡು ಕೊಡೋದೈತಿ ತೊಗೊಂಡು ಹೋಗೋದೈತಿ ಯಾಕಂದರೆ ಅಡ್ಮಿಷನ್ ಸಿಕ್ಕಿದ್ರೆ ದೊಡ್ಡ ಮಾತಂತಾರೆ ಅವರು ಅಡ್ಮಿಷನ್ ಸಿಕ್ಕಿದ್ರೆ ಇಷ್ಟ ಸಾಕು ಮತ್ತು ಅದ್ರ ಬಗ್ಗೆ ಏನೂ ವಿಚಾರ ಮಾಡೋಂಗಿಲ್ಲ ಇದು ಕೂಡ ಜನರಲ್ಲಿ ಜಾಗೃತಿ ಹುಟ್ಟಬೇಕನ್ನೋ ಮತ್ತೆ ನಾನು ಆದೇನೆ ಅಲ್ಲಿ ಏನು ರೇಟ್ ನಡೀತಾ ಇದೆ ಏನು ಕೊಡ್ತಾ ಇದ್ದಾರೆ ಯಾವ ಕ್ವಾಲಿಟಿ ಇದೆ ಪ್ಯಾಟಾಗಿ ಬಂದರೆ ಏನಾಗ್ತದೆ ಕಿತ್ತಾಡ್ತಾರೆ ಇದು ಕ್ವಾಲಿಟಿ ತೋರಿಸಿ ಆ ಕ್ವಾಲಿಟಿ ತೋರಿಸಿ ಸ್ಕೂಲಲ್ಲಿ ಯಾರೂ ಕಿತ್ತಾಡ್ಸಂಗಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಇಷ್ಟ ಮತ್ತೇನಿಲ್ಲ ಮೊದಲಿನ ಕಡೆ ಸ್ವಲ್ಪ ಫರ್ಕ್ ಆಗೈತೆ ಹಾಂ ಮತ್ತು ಇದು ಪ್ಯಾಟೇಲಿ ಹೇಳೋದಂದ್ರೆ ಕ್ವಾಲಿಟಿ ಸಿಕ್ಕಾಪಟ್ಟೆ ಕ್ವಾಲಿಟಿ ಅದ ಕ್ವಾಲಿಟಿ ಇದ್ದ ಕಾರಣಕ್ಕೆ ತಮ್ಮ ಪರಿಸ್ಥಿತಿ ಅನುಸಾರ ಎಲ್ಲ ತೊಗೊಳ್ತಾರೆ ಇಷ್ಟೇ ಮತ್ತೇನಿಲ್ಲ ಮತ್ತು ಮತ್ತೊಂದು ಹೇಳೋದಂದ್ರೆ ಪ್ರತಿಯೊಬ್ಬರು ನಮ್ಮ ಮನೆಯೊಳಗೆ ಕಲಿಬೇಕನ್ನೋ ಭಾವನೆ ಜನರಲ್ಲಿ ಮೂಡಿ ಬಂದಿದೆ ಇಷ್ಟ ಮತ್ತೇನಿಲ್ಲ समस्या किशोर सरकारी आणि अनुदानित शाळांमध्ये पाठ्यपुस्तके मोफत मिळतात, मात्र खाजगी शाळांमध्ये मुलांना ती स्वतः विकत घ्यावी लागतात। बहुतेक शाळांमध्ये मुलांना पुस्तके पुरवली जातात। काही शाळा पाठ्यपुस्तके आणि नोटबुकची यादी देतात। मुलांना हे पुस्तकाच्या दुकानातून विकत घ्यावे लागते। मागणी पूर्ण करण्यासाठी दुकानांमध्ये मोठ्या प्रमाणात वह्या आणि पुस्तकांचा साठा झालाय। विनोद कोळकार, KMM मराठी, बेळगाव।